ಸಿದ್ದರಾಮಯ್ಯನಂತ ಪರಮಭ್ರಷ್ಟನ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? ನೀವು ಯಾರ ಬಗ್ಗೆ ಯಾರು ಒಳ್ಳೆಯವ್ರ ಬಗ್ಗೆ ಮಾತಾಡ್ರಿ ಅಂತ ಇಲ್ಲಿ ತನಕ ಕಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪೈಕಿ ಪರಮಭ್ರಷ್ಟ ಮುಖ್ಯಮಂತ್ರಿ ಯಾರು ಅಂದರೆ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗ್ತದೆ. ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ನಾವು ಹಿಂಗೆ ತಿಂದ್ರೆ ಅಥವಾ ಹಿಂಗೆ ತಿಂದ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ನೀವು ಹೋಗ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹತೆ ಇರೋ ರೀತಿಯಲ್ಲಿ ಯಾವತ್ತಾರು ಒಂದು ಪದ ಬಳಕೆ ಆಗಿದೆ ಅನ್ರಿ? ಒಬ್ಬ ಪ್ರಧಾನಮಂತ್ರಿನೇ ಏಕವಚನದಲ್ಲಿ ಮಾತಾಡ್ಸಂತ ಪುಣ್ಯಾತ್ಮನ ಯಾಕೆ ಹೇಳ್ತೀರಿ? 75 ವರ್ಷದಲ್ಲಿ ಕೇಂದ್ರದಲ್ಲಿ 58 ವರ್ಷ, ರಾಜ್ಯದಲ್ಲಿ 54.5 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ಹಾಸಿಗೆ ಬಿಟ್ಟಿಲ್ಲ, ದಿನ ಬಿಟ್ಟಿಲ್ಲ, ಆಮೇಲೆ ಇಂದಿರಾ ಕ್ಯಾಂಟೀನ್ ಗ್ರಾಹಕರ ಸಂಖ್ಯೆ ಬಿಟ್ಟಿಲ್ಲ, ದಿನಕ್ಕೆ 6,58,000 ಜನ ತಿಂತಾ ಇದ್ದಾರೆ ಅಂತ ಹೇಳಿ ನಂಬಕ್ಕೆ ಸಾಧ್ಯನೇ ಇಲ್ಲ. ಒಂದು ಕ್ಯಾಂಟೀನ್ ಮುಂದೆ 4 ಜನ 5 ಜನ ಇರ್ತಿರಲಿಲ್ಲ. ಕೊನೆಗೆ ಕಾಂಡೋಮ್ಗಳು ಬಿಟ್ಟಿಲ್ಲ, ಕೊನೆಗೂ ಕಾಫಿ ತಿಂಡಿ ಬಿಟ್ಟಿಲ್ಲ, ಏನೂ ಬಿಡದೇ ಇರ್ತಕ್ಕಂಥ ಗುಂಡು ಪಿನ್ನು ಬಿಡದೇ ಇರ್ತಕ್ಕಂಥ ಹಗರಣ ಮಾಡಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ. ನಾನು ಇಲ್ಲಿ ತನಕ 10 ಸಾರಿ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದೀನಿ. ಅವ್ರದೇ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರ ಹಗರಣಗಳ 1,17,130 ಪುಟಗಳ ದಾಖಲೆಗಳನ್ನು ರಾಹುಲ್ ಗಾಂಧಿಗೆ ನನ್ನ ಕಚೇರಿಯಿಂದ ತಗೊಂಡೋಗಿ ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮಾರ್ಚ್ 19 ರಂದು ಜಿಲ್ಲಾ ಮಟ್ಟದ SC/ST ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಒಂದು ಬೃಹತ್ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ರವರು ಮತ್ತು ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಪಕ್ಷದ ವರಿಷ್ಠರು ಮತ್ತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಸಂಸದರು, ಶಾಸಕರುಗಳು ಭಾಗವಹಿಸಲಿದ್ದು, ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಎನ್.ಆರ್. ರಮೇಶ್ ರವರು ಸರ್ಜಾಪುರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಕಳೆದ 3 ವರ್ಷಗಳ ಅವಧಿಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯದ್ಭುತವಾಗಿ ಸಂಘಟನೆ ಮಾಡುವಂಥದ್ರಲ್ಲಿ ಈ ಭಾಗದ ಕಾರ್ಯಕರ್ತರು ತಳಮಟ್ಟದಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಸಂಘಟನಾತ್ಮಕವಾಗಿ ರಾಜ್ಯದಲ್ಲಿರ್ತಕ್ಕಂಥ 39 ಜಿಲ್ಲೆಗಳ ಪೈಕಿ ಸಂಘಟನೆಯಲ್ಲಿ ಮೊದಲನೇ ಸ್ಥಾನವನ್ನು ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಪಡ್ಕೊಂಡಿದೆ. ಅದರಲ್ಲಿ ಒಂದು ಪಾತ್ರವನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ಆ ಒಂದು ಶ್ರೇಯಸ್ಸಿಗೆ ಕಾರಣ ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ, ಕಳೆದ 25 ದಿನಗಳಿಂದ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಜನಸಂಕಲ್ಪ ಯಾತ್ರೆ, ಅದಾದ ನಂತರ ಮೋರ್ಚಾಗಳ ಸಮಾವೇಶಗಳು ಅತ್ಯಂತ ಅಭೂತಪೂರ್ವವಾಗಿ ನಡೀತಾ ಇರ್ತಕ್ಕಂಥ ಜನಸಂಕಲ್ಪ ಯಾತ್ರೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಮಂಡಲಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಆದರೆ ಸಮಾವೇಶಗಳು ಎಲ್ಲೆಲ್ಲಿ ಭಾಜಪದ ಶಾಸಕರಿಲ್ಲ ಆ ಕ್ಷೇತ್ರಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಒಂದು ಸಮಾವೇಶಗಳನ್ನು ಮಾಡ್ತಾ ಇರ್ತಕ್ಕಂಥ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾದ ಸಮಾವೇಶ ಆಗಿದೆ, ಯುವ ಮೋರ್ಚಾದ ಸಮಾವೇಶ ಆಗಿದೆ, ಹಿಂದುಳಿದ ವರ್ಗಗಳ ಸಮಾವೇಶ ಆಗಿದೆ. ಇನ್ನು 3 ಸಮಾವೇಶಗಳು ಆಗಬೇಕಾಗಿರೋವಂಥದ್ದು. ಅದರಲ್ಲಿ SC/ST ಮೋರ್ಚಾಗಳ ಸಮಾವೇಶ, ಮಹಿಳಾ ಮೋರ್ಚಾ ಸಮಾವೇಶ, ಸ್ಲಮ್ ಮೋರ್ಚಾದ ಸಮಾವೇಶ, ಅದಾದ ನಂತರ ಅಂತಿಮವಾಗಿ ರೈತ ಮೋರ್ಚಾದ ಸಮಾವೇಶಗಳು ನಡೆಯುತ್ತೆ. ವಿಶೇಷವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಇಲ್ಲಿ SC/ST ಸಮಾವೇಶ ನಡೆದ್ರೆ ಸೂಕ್ತ ಒಂದು ವರಿಷ್ಠರ ಭಾವನೆಯಂತೆ, ಆಶಯದಂತೆ ಇದೇ 19ನೇ ತಾರೀಕು ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇರ್ತಕ್ಕಂಥ ಈ ಒಂದು ಮೈದಾನದಲ್ಲಿ ಹಿಂದೆಂದೂ ನಡೀತಾ ಇರೋ ರೀತಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯ SC/ST ಮೋರ್ಚಾಗಳ ಸಮಾವೇಶ ನಡೀತಾ ಇದೆ. ಹಾಗೆ ಅದೇ ದಿನ ಸಂಜೆ 4 ಗಂಟೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮೋರ್ಚಾದ ಸಮಾವೇಶ ಕೂಡ ನಡೀತಾ ಇದೆ. ವಿಶೇಷವಾಗಿ 40ಕ್ಕೂ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ SC ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದ್ದು, ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾರೆ. ಇವತ್ತು 1 ಗಂಟೆಗೆ ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಅಂತಿಮವಾಗುತ್ತೆ. ಅದರ ಜೊತೆಗೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎ. ನಾರಾಯಣಸ್ವಾಮಿ ಅವರು ಈ ಒಂದು ಸಮಾವೇಶದಲ್ಲಿ ಉಪಸ್ಥಿತರಿರ್ತಾರೆ. ತೆಲಂಗಾಣ ರಾಜ್ಯದ ಭಾಜಪದ ಅಧ್ಯಕ್ಷರಾಗಿರ್ತಕ್ಕಂಥ ಬಂಡಿ ಸಂಜಯ್ ಕುಮಾರ್ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಹಾಜರಿರ್ತಾರೆ. ಜಿಲ್ಲೆಯ ಎಲ್ಲ ಮುಖಂಡರುಗಳು, ಶಾಸಕರುಗಳು, ಸಂಸದರು, ಸಚಿವರುಗಳು,
ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಶಾಸಕರುಗಳು, ಸಂಸದರು, ಇನ್ನೋರ್ವ ಸಂಸದ ತೇಜಸ್ವಿ ಸೂರ್ಯ ಅವರು ಸೇರಿದಾಗೆ ಈ ಒಂದು ಸಮಾವೇಶದಲ್ಲಿ ಇರ್ತೀವಿ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಇರ್ತಾರೆ. ಮುಂದೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮದೇ ಸಣ್ಣ ಸಣ್ಣ ಹುಳುಕುಗಳಿಂದ ಕಳೆದ 2 ಬಾರಿ ನಾವೇನು ಇಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡುವಂಥ ಅವಕಾಶವನ್ನು ಕಳ್ಕೊಂಡಿದ್ವಿ. ಅಂತಹ ಒಂದು ಅಚಾತುರ್ಯ ಈ ಸಾರಿ ಆಗದೆ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ದೊಡ್ಡ ರೀತಿಯಲ್ಲಿ ಸಜ್ಜುಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 9 ಜನ ಆಕಾಂಕ್ಷಿಗಳು ನಿಮ್ಮ ಮುಂದೆ ಇದ್ದಾರೆ. ಯಾರೇ ಅಭ್ಯರ್ಥಿ ಆದರೂ ಇನ್ನುಳಿದಂಥ 8 ಜನ ಭಾಜಪದ ಪರವಾಗಿ, ಭಾಜಪದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವಂಥ ಕಂಕಣವನ್ನು, ಅವ್ರ ಪಣವನ್ನು ತೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಲದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಜಯವನ್ನು ಸಾಧಿಸುತ್ತೆ. ನಮ್ಮ ಪಕ್ಷದ ಅಭ್ಯರ್ಥಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅನ್ನೋ ಕಡಾಖಂಡಿತವಾದಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನುಳಿದಂತೆ ನಮ್ಮ ಮುಂದೆ ಈ ತಿಂಗಳ ಅಂತಿಮ 4-5 ದಿನಗಳಲ್ಲಿ, ಅಂದರೆ 25 ನಂತರ 30ನೇ ತಾರೀಕೊಳಗೆ ಯಾವುದೇ ದಿನ ಚುನಾವಣೆ ಘೋಷಣೆ ಆಗುವಂಥದ್ರಲ್ಲಿ ಸಂದೇಹ ಇಲ್ಲ. ಮೇ 1ನೇ ವಾರ ಅಥವಾ 2ನೇ ವಾರದೊಳಗೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ಆಗಿ ಚುನಾವಣೆಗಳು ಕೂಡ ನಡೆಯಲೇಬೇಕಾಗಿರೋದ್ರಿಂದ ಈ ತಿಂಗಳ ಅಂತಿಮದ 5 ದಿನಗಳಲ್ಲಿ ಯಾವುದಾದ್ರು ಒಂದು ದಿನ ಚುನಾವಣೆ ಘೋಷಣೆ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ದೊಡ್ಡ ಮಟ್ಟದ ರ್ಯಾಲಿಗಳನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ. ಈ ಭಾಗದಲ್ಲಿ ಕೂಡ ಇನ್ನೊಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಅಥವಾ JP ನಡ್ಡಾ ಅವರ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ನಾವು ವರಿಷ್ಠರ ಮುಂದೆ ಇಟ್ಟಿದ್ದೀವಿ. ಇನ್ನು ನಮ್ಮ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಕೂಡ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು 5-6 ಲಕ್ಷ ಜನರ ಕಾರ್ಯಕರ್ತರ ಸಮ್ಮುಖದಲ್ಲಿ ಆ ಒಂದು ಕಾರ್ಯಕ್ರಮ ಕೂಡ ಸಾರ್ವಜನಿಕ ಸಮಾರಂಭ ನಡೀತಾ ಇದೆ. ಇಷ್ಟರ ಮಧ್ಯೆ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು, ಹಾಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸುಮಾರು 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರತಿನಿತ್ಯ ಮತದಾರರನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆಗಳು, ಕಾರ್ಯಕ್ರಮಗಳು, ಯೋಜನೆಗಳು, ಅನುಷ್ಠಾನಗೊಂಡಿರ್ತಕ್ಕಂಥ ಯೋಜನೆಗಳ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕರಪತ್ರಗಳ ಮೂಲಕ ಮತದಾರರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇದೇ 19ನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಸರ್ಜಾಪುರದ ಈ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಜಿಲ್ಲೆಯ SC/ST ಸಮಾವೇಶದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಕೇವಲ ನಮ್ಮ ಕಾರ್ಯಕರ್ತರು, ನಮ್ಮ ಪರವಾದಂಥ ಒಲವಿರ್ತಕ್ಕಂಥ ಮತದಾರರು ಬಂದರಷ್ಟೇ ಸಾಲದು. ಇಲ್ಲಿರ್ತಕ್ಕಂಥ ಮಾಧ್ಯಮದ ತಾವೆಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕೂಡ ಕಾರಣರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಜಯ ಸಾಧಿಸ್ತಾರೆ ಸುಳ್ಳು. ಅದು ನಾನು ಯಾವತ್ತೂ ನೇರ ಮಾತಾಡೋದು. ನಮ್ಮದೇ ಸಣ್ಣ ಪುಟ್ಟ ಇದೇ ಇರುತ್ತೆ, ಅಭಿಪ್ರಾಯ ಇರೋ ಕಡೆ ಭಿನ್ನಾಭಿಪ್ರಾಯ ಇರುತ್ತೆ. ಅಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿದ್ದೀವಿ. ಆ ಸರಿ ಮಾಡುವಂಥ ಪ್ರಯತ್ನಗಳು ಹಿಂದೆ ನಡೆದಿದ್ದರೆ, ಸರಿಯಾದ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಿದ್ದರೆ ಎಲ್ಲೋ ಒಂದು ಕಡೆ ಅದು ಅಂಥ ಘಟನೆ ನಡೀತಾ ಇರಲಿಲ್ಲ. ಹಾಗಾಗಿ ಈ ಸಲ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲೇನು ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಸಂಘಟನೆಯಲ್ಲಾಗಿತ್ತು, ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲ ಸಣ್ಣ ಪುಟ್ಟ ಇಲ್ಲಿ ಇರೋವಂಥ ತಪ್ಪುಗಳನ್ನು ಸರಿ ಮಾಡುವಂಥ ಪ್ರಯತ್ನಗಳಾಗಿರಲಿಲ್ಲ. ಅಂಥದ್ದನ್ನೆಲ್ಲ ಮಾಡುವಂಥ ಪ್ರಯತ್ನವನ್ನು ಇವತ್ತು ರಾಜ್ಯದವರು, ಜಿಲ್ಲೆಯವರು ಮಾಡಿದ್ದೀವಿ. ಹಾಗಾಗಿ ಸಂಘಟನೆ ಇವತ್ತು ಒಗ್ಗಟ್ಟಿನಿಂದ ಹೋಗ್ತಾ ಇದೆ. 100ಕ್ಕೆ 100 ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋವಂಥ ಪ್ರಯತ್ನ ಅಲ್ಲ ಗೆಲ್ಲಿಸ್ಕೊಳ್ಳೋವಂಥದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಮಾಡುವಂಥದ್ದು ಅಂದರೆ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ. ಯಾವುದೇ ಒಂದು ನಿಮಗೆ ಒಂದು ಮನೆ ಅಂತಂದಮೇಲೆ ಒಂದು ಕೂಡು ಕುಟುಂಬ ಅಂತಂದಮೇಲೆ ನಿಮ್ಮ ಸಣ್ಣ ಪುಟ್ಟ ಇರುತ್ತೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋದಾಗಲೇ ಒಂದು ಕುಟುಂಬ ಅನ್ನಿಸ್ಕೊಳ್ಳೋದು. ಹೌದು ಸಣ್ಣ ಪುಟ್ಟ ಅಂದ್ರೆ ನೋಡಿ, ಒಂದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಮನಸ್ತಾಪ ಕೂಡ ನಿಮ್ಗೆ ನೋಡಿ, ಒಂದು ಸಣ್ಣ ಕಿಡಿ ದೊಡ್ಡ ಮಟ್ಟದ ಬೆಂಕಿಯಾಗಿ ಬದಲಾಗುವಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಏನು ಅವ್ರಿಗೆಲ್ಲ ಭಿನ್ನಾಭಿಪ್ರಾಯಗಳಿತ್ತು
ಅವರನ್ನೆಲ್ಲ ಕೂರಿಸ್ಕೊಂಡು ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಯಶಸ್ವಿಯಾಗಿದ್ದೀವಿ. ಹಾಗಾಗಿ ಎಲ್ಲ ಒಂದು ಒಟ್ಟಾಗಿ ಈ ಸಲ ಎಲ್ಲ ಕಾರ್ಯಕರ್ತರು ಕೂಡ ನಿಮಗೆ ಗೊತ್ತಿದೆ, ನಾವು ಗ್ರಾಮ ಮಟ್ಟದಲ್ಲಿ ಸಭೆಗಳು ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಅವರ ಈ ಬಾರಿ ಹೇಳಿರುವಂಥದ್ದು ನಮ್ಮ ಶಾಸಕರು ಈ ಸಾರಿ ಬರಬೇಕು, ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಅಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನಾವೇ ಖುದ್ದಾಗಿ ಸಭೆಗಳನ್ನು ತೊಗೊಂಡಿದ್ದೀವಿ. ಎಲ್ಲರೂ ಕೂಡ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆ ಕೂಡ. ಹಾಗಾಗಿ ಈ ಸಲ ದೊಡ್ಡ ಮಟ್ಟದ ಜಯವನ್ನು ಸಾಧಿಸ್ತೀವಿ ಸರ್. ಹೇಳಿ ಸರ್. ಜನತಾ ಪಾರ್ಟಿ ಯಾವತ್ತೂ ಕೂಡ ನೋಡಿ, ಚುನಾವಣೆ ಘೋಷಣೆ ಆಗಿ 4-5 ದಿನಗಳ ನಂತರನೇ ನಮ್ಮಲ್ಲಿ ಅಭ್ಯರ್ಥಿಯ ಘೋಷಣೆ ಆಗುವಂಥದ್ದು. ಈಗಾಗಲೇ 4-5 ಸರ್ವೆಗಳು ಮುಗಿದಿದೆ. 4-5 ಸರ್ವೆ ಕಾರ್ಯಗಳು ಪಕ್ಷದ ವರಿಷ್ಠರು, ಕೇಂದ್ರದ ರಾಜ್ಯದ ವರಿಷ್ಠರು ಮಾಡಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತರು ಮತ್ತು ಸ್ಥಳೀಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅಭ್ಯರ್ಥಿಗಳು ಆಯ್ಕೆ ಆಗುವಂಥದ್ದು ಕೆಲವೊಂದಷ್ಟು ಬಾರಿ ಇತ್ತೇನೋ, ಆದರೆ ಕಳೆದ 10 ವರ್ಷಗಳಿಂದ ಈಚೆ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಗರಿಕರು ಮತದಾರರ ಅಭಿಪ್ರಾಯವನ್ನು ಪಡ್ಕೊಂಡು ಅಭ್ಯರ್ಥಿಗಳು ಆಯ್ಕೆ ಮಾಡುವಂಥದ್ದು. ಈ ಸಲ ಅಂತೂ ಈಗಾಗಲೇ 4-5 ಸರ್ವೆಗಳು ಮಾಡಿರೋದ್ರಿಂದ ಅಭಿಪ್ರಾಯಗಳು ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಮಹಾಶಕ್ತಿ ಕೇಂದ್ರದಲ್ಲಿ ಕನಿಷ್ಠ 100ರಿಂದ ಗರಿಷ್ಠ 150 ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಈಗಾಗಲೇ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಆ 4-5 ಸಂಸ್ಥೆಗಳು ಏನು ಸರ್ವೆ ರಿಪೋರ್ಟನ್ನು ಕೊಟ್ಟಿದೆ, ಅವರು ಕೊಟ್ಟಂಥ ರಿಪೋರ್ಟನ್ನು ಆಧರಿಸಿ ಮತ್ತು ಇಲ್ಲಿನ ಪ್ರಮುಖ ಮತದಾರರ ಅಭಿಪ್ರಾಯ ನಿಮಗೆ ಎಲ್ಲರೂ ಪರಿಚಯ ಇರ್ತಾರೆ. ಕೀ ವೋಟರ್ಸ್ ಅಂತ ಯಾರು ಇರ್ತಾರೆ ನೀವು ನೋಡ್ಕೋಬೋದು. ಬೇರೆ ಬೇರೆ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಈ ಥರದ್ದು ಬೇರೆ ಬೇರೆ ಇರ್ತಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಖ್ಯಾತರ ಒಂದು ಅಭಿಪ್ರಾಯಗಳನ್ನು ಕೂಡ ಅಲ್ಲಿಂದ ಪಡ್ಕೊಂಡಿದ್ದಾರೆ. ಕೇವಲ ಹಳೆ ಕಾರ್ಯಕರ್ತರಲ್ಲ, ಈಗಿನ ಕಾರ್ಯಕರ್ತರು, ಹಳೆಯ ಕಾರ್ಯಕರ್ತರು, ಹಾಗೆ ಇಲ್ಲಿರ್ತಕ್ಕಂಥ ಕೀ ವೋಟರ್ಸ್ಗಳ ಅಭಿಪ್ರಾಯಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಆ ಸಂಗ್ರಹದ ಆಧಾರದಲ್ಲಿ ಒಟ್ಟಾರೆ ಯಾರು ನಿಂತ್ಕೊಂಡ್ರೆ ನಮಗೆ ಗೆಲುವು ಸಾಧ್ಯ ಅನ್ನೋದನ್ನ ಒಂದು ಅಭಿಪ್ರಾಯಕ್ಕೆ ಬಂದು ಅಂತಿಮವಾಗಿ ಏಪ್ರಿಲ್ 1ನೇ ವಾರದಲ್ಲಿ ಅಭ್ಯರ್ಥಿಗಳ ಘೋಷಣೆ ಒಂದೇ ಬಾರಿ ಕೇಂದ್ರದವರು ಮತ್ತು ರಾಜ್ಯದ ಜಗನ್ನಾಥ ಭವನದಲ್ಲಿ ಘೋಷಣೆ ಮಾಡ್ತಾರೆ. ಮತ್ತೊಂದು ಹಗರಣಗಳನ್ನು ನಾನು ಬಯಲಿಗೆಳೆದಿರ್ತಕ್ಕಂಥದ್ದು, ಕಾನೂನು ಹೋರಾಟ ಸುದೀರ್ಘವಾಗಿರ್ತದೆ. 28 ಪ್ರಕರಣಗಳಲ್ಲಿ ನಾನು ಗೆದ್ದಿದ್ದೇನೆ. ನಾಗೇಶ್ ತಂದ್ಕೊಡಪ್ಪ. ಆ 28 ಪ್ರಕರಣಗಳಲ್ಲಿ ನಾನು ಗೆದ್ದಿರೋವಂಥ ಪ್ರಕರಣಗಳಲ್ಲಿ ಖುದ್ದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸರ್ಕಾರದಲ್ಲೇ ಸಚಿವ ಸಂಪುಟದಲ್ಲಿದ್ದಂಥ 13 ಸಚಿವರ ವಿರುದ್ಧ, ಅವರ ಪಕ್ಷದ 21 ಶಾಸಕರ ವಿರುದ್ಧ, ಒಬ್ಬ ರಾಜ್ಯಸಭಾ ಸದಸ್ಯರ ವಿರುದ್ಧ ಮತ್ತು 97 ಅಧಿಕಾರಿಗಳ ವಿರುದ್ಧ, ಅದರಲ್ಲಿ 41 ಜನ IAS ಅಧಿಕಾರಿಗಳ ವಿರುದ್ಧ FIRಗಳು ದಾಖಲಾಯಿತು. ಅದು ಸಣ್ಣ ಇದಲ್ಲ. 28 ಪ್ರಕರಣಗಳಲ್ಲಿ ಗೆಲುವು ಸಿಕ್ಕಿದೆ. ಸುಮಾರು 8,600 ಕೋಟಿ ಬೆಲೆ ಬಾಳುವಷ್ಟು ಸರ್ಕಾರಿ ಸ್ವತ್ತು ವಾಪಸ್ ಬಂದಿದೆ. ಉದಾಹರಣೆಗೆ MR ಸೀತಾರಾಮ್ ಅವರು ಸಚಿವರಾಗಿದ್ದಾಗಲೂ ಅವ್ರ ವಿರುದ್ಧ FIR ಆಯಿತು, ಅವ್ರು ಕಬಳಿಸಿದಂಥ 27 ಎಕರೆ ವಾಪಸ್ ಬಂತು. ಕೃಷ್ಣ ಬೈರೇಗೌಡರು ಸಚಿವರಾಗಿದ್ದಾಗಲೇ ಅವ್ರ ವಿರುದ್ಧ FIR ಆಯಿತು, ಅವ್ರು ಕಬಳಿಸಿದಂಥ 22 ಎಕರೆ 30 ಗುಂಟೆ ವಾಪಸ್ ಬಂತು. ವಸತಿ ಸಚಿವರಾಗಿದ್ದಂಥ M ಕೃಷ್ಣಪ್ಪ ಅವರು, ಲೇಔಟ್ ಕೃಷ್ಣಪ್ಪ ಅವರು ಕಬಳಿಸಿದ್ದಂಥ 4 ಎಕರೆ 2 ಗುಂಟೆ ಬೈರ್ಸಂತ ಕೆರೆದು ವಾಪಸ್ ಬಂತು. ಈ ಗುಜರಿ ಬಾಬು ಅಂತೇಳಿ MLC ಎಲೆಕ್ಷನ್ ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲೇ ವಶಕ್ಕೆ ತೊಗೊಂಡ್ರು. ನೀವೇ ಸಾಕ್ಷಿಯಾಗಿದ್ದೀರಾ. ಅದಕ್ಕೆ 2 ಎಕರೆ ವಾಪಸ್ ಬಂತು. ಮಂತ್ರಿ ಮಾಲ್ ಡೆಮಾಲಿಷನ್ಗಾಗಿದೆ. ಪೀರ್ ಬೌಂಡ್ರಿ 1,19,000 ಚದರಡಿ ವಿಸ್ತೀರ್ಣದ ಸುಮಾರು 900 ಕೋಟಿ ಮೌಲ್ಯದ CCB ಕೇಂದ್ರ ಕಚೇರಿಯಿಂದ 3ನೇ ಪ್ರಾಪರ್ಟಿ, ಅದು ವಶಕ್ಕೆ ತಗೋಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ದೊಡ್ಡ ಯಶಸ್ಸು ಅಂತಂದರೆ, ನಾವೇನಾದ್ರು ಧ್ವನಿ ಎತ್ತದೇ ಹೋಗಿದ್ರೆ 2018ರ ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ಕೊನೆಯ ಅವಧಿಯಲ್ಲಿ ಇನ್ನೇನು ಕೊನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು. ಬೆಂಗಳೂರಿನಲ್ಲಿರ್ತಕ್ಕಂಥ 7 ಬೃಹತ್ತಾದಂಥ BDA ವಾಣಿಜ್ಯ ಸಂಕೀರ್ಣಗಳನ್ನು ಎಂಬೆಸಿ ಸಂಸ್ಥೆ ಹೆಸರಿಗೆ 65 ವರ್ಷಗಳ ಕಾಲ ಗುತ್ತಿಗೆಗೆ 30 ವರ್ಷಗಳ ಕಾಲ ನವೀಕರಿಸಬಹುದಾದ, ಅಂದರೆ 95 ವರ್ಷಗಳ ಗುತ್ತಿಗೆಗೆ KJ ಜಾರ್ಜ್ ಅವರ ನೇತೃತ್ವದ ಸಂಸ್ಥೆ ಕೊಟ್ಟಿದ್ರು. ಅಂದರೆ ನಮ್ಮ ಮೊಮ್ಮಕ್ಕಳು ಕೂಡ ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಲ್ಲಿ ಅವರ ಎತ್ಕೊಂಡೋಗಿ 5,000 ಕೋಟಿ ಬೆಲೆ ಬಾಳೋ BDA ಕಾಂಪ್ಲೆಕ್ಸ್ನ ಕೊಟ್ಟಿದ್ರು. ನಾನು ಒಂದೇ ಒಂದು ಹೋರಾಟದಿಂದ, ನ್ಯಾಯಾಲಯದ ಆದೇಶದಿಂದ ಅಷ್ಟು ಕೂಡ ವಾಪಸ್ ಬಂದಿದೆ. ಅದ್ರ ಜೊತೆಗೆ ಮೊನ್ನೆ ನೀವೇನು ಹೇಳಿದ್ರಿ, ಈ ಹಿಂದೆ ಕೂಡ ನಾನು ಹೇಳಿದ್ದೆ, ನಿಮ್ಮಲ್ಲಿ ಕೂಡ ಪ್ರಸಾರ ಆಗಿದೆ. ಏನು 838 ಕೋಟಿ ರೂಪಾಯಿ ಅಷ್ಟು ಮೊತ್ತದ ಹಗರಣ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಆ ಒಂದು ಹಗರಣದ ತನಿಖೆಯನ್ನು BS ಯಡಿಯೂರಪ್ಪನವರು CIDಗೆ ವಹಿಸಿದ್ದಾರೆ. ಆ ಹಗರಣಕ್ಕೆ ಸಂಬಂಧಪಟ್ಟ 153 ಕಡಿತಗಳನ್ನು ಈಗಾಗಲೇ CID ಅವರು ವಶಪಡಿಸ್ಕೊಂಡಿದ್ದಾರೆ. ಇದು ಇಲ್ಲಿದೆ, ಯಾವ್ಯಾವ ಪ್ರಕರಣ ಯಾವ್ಯಾವ ಹಂತದಲ್ಲಿದೆ, ಗೆದ್ದಿರುವಂಥದ್ದು ಯಾವ್ಯಾವ ಹಂತದಲ್ಲಿದೆ ಅಂತ. ರಾಜ್ಯ ಸರ್ಕಾರ 19 ಪ್ರಕರಣಗಳನ್ನು ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗೆ ವಹಿಸಿದೆ. ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ 4 FIR ಆಗಿದೆ. ಅದರಲ್ಲಿ ಜಮೀರ್ ಅಹಮದ್ ಅವರು ಸೇರಿದಂಗೆ IMA ಹಗರಣ, ಇನ್ನೊಂದು FIR ಆಗಿರ್ತಕ್ಕಂಥದ್ದು ರಾಬರ್ಟ್ ವಾದ್ರಾ ಅವರ ಮೇಲೆ DLF ಲ್ಯಾಂಡ್ ಭೂ ಕಬಳಿಕೆ ಹಗರಣ, ಹಾಗೆ HMT ಕಾರ್ಖಾನೆಯ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ CBIನಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಹಗರಣ ಮತ್ತು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹೆಸರಿನಲ್ಲಿ ಕಾಂಡೋಮ್ ಮಾರಾಟದಲ್ಲೂ 436 ಕೋಟಿ ಏನು ಹಗರಣ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಈ ಪ್ರಕರಣಗಳು ಕೂಡ FIR ಆಗಿದೆ. CIDಲಿ 2 ತನಿಖೆ ಇದೆ. ACMM ಕೋರ್ಟಲ್ಲಿ 14 ಪ್ರಕರಣಗಳಿದೆ. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 53 ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಜಾರಿಯಲ್ಲಿದೆ.
ಕಾಂಗ್ರೆಸ್ಸು ಇನ್ನೊಂದು ಅಂತಲ್ಲ, ಎದುರಾಳಿ ಯಾರೇ ಇದ್ದರೂ ಕೂಡ ಈ ಸಲದ ನಮ್ಮ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಪಕ್ಷದ ಏನು ಕಳೆದ 2 ಅವಧಿನಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥ ನೋವುಗಳು, ಅವ್ರಿಗೆ ಆಗಿರ್ತಕ್ಕಂಥ ಅವಮಾನಗಳು ಅದನ್ನು ಸರಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಸ್ವಾಭಿಮಾನದಿಂದ ಕೆಲಸ ಮಾಡ್ತಾರೆ. ಅಂತಿಮವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಜಯಬೇರಿ ಬಯಸ್ತಾರೆ ಅನ್ನೋದು ನಾನು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಿಮವಾಗಿ ನಿಮಗೆ 19ನೇ ತಾರೀಕು ತಾವೆಲ್ಲ ಖುದ್ದಾಗಿ ಹಾಜರಿದ್ದು ಆ ಒಂದು ಕಾರ್ಯಕ್ರಮದ ಯಶಸ್ಸನ್ನು, ನಮ್ಮಲ್ಲೇನಾದ್ರು ತಪ್ಪು ಒಪ್ಪುಗಳು ಇತ್ತು ಅಂತಂದರೆ ಅದನ್ನು ನೀವು ನಮಗೆ ತಿದ್ದೋ ಅಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾವು ನೋಡಿ, ಈ ಸಂಸ್ಥೆ ರಾಜ್ಯ ಘಟಕ ಮತ್ತು ಕೇಂದ್ರದ ರಾಷ್ಟ್ರೀಯ ಘಟಕಗಳು ಮಾಡಿರ್ತಕ್ಕಂಥ ಸರ್ವೆಗಳು, ಅಂದರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಘಟಕ, ರಾಷ್ಟ್ರೀಯ ಘಟಕ ಮತ್ತು ರಾಜ್ಯ BJP ಘಟಕ ಮಾಡಿರ್ತಕ್ಕಂಥ ಸರ್ವೆ, ಸಾರ್ವಜನಿಕರ ಜೊತೆ ಅವ್ರ ಸಂಪರ್ಕ ಹೇಗೆ, ಅವರ ಗೆಲುವಿನ ಸಾಧ್ಯತೆ ಹೇಗೆ, ಅದು ವಿಶೇಷವಾಗಿ ಇದು ನಾವು ಪಕ್ಷ ಗಮನಿಸಿರುವಂಥದ್ದು ಈ 2 ವಿಷಯಗಳನ್ನು, ವಿಶೇಷವಾಗಿ ಸಾರ್ವಜನಿಕರ ಜೊತೆ ಅವರ ಸಂಪರ್ಕ ಹೇಗಿದೆ ಮತ್ತು ಗೆಲುವಿನ ಸಾಧ್ಯತೆ ಹೇಗಿದೆ ಅನ್ನೋ 2 ವಿಷಯಗಳನ್ನು ಇಟ್ಕೊಂಡು ಅವರು ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ಅವರು ಏನು ಸಾರ್ವಜನಿಕರಿಂದ, ನಮ್ಮ ಕಾರ್ಯಕರ್ತರಿಂದ ಮತ್ತು ಇಲ್ಲಿ ಕೀ ವೋಟರ್ಸಿಂದ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ನಿಮ್ಮದೇ ಮಾಧ್ಯಮದ ವಿಭಾಗದವರು ಕೂಡ ಬಹಳಷ್ಟು ಜನ ಆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕರೆ ಮಾಡಿ ಕೇಳಿದ್ದಾರೆ. ನಿಮ್ಮದೇ ಸಂಸ್ಥೆಯ ಮುಖ್ಯಸ್ಥರುಗಳನ್ನ ಕೇಳ್ಕೊಬೋದು. ಅವ್ರನ್ನ ಕೂಡ ಯಾರು ಹೇಗೆ, ಅವರ ವ್ಯಕ್ತಿತ್ವ ಹೇಗಿದೆ, ಅವರ ಬಗ್ಗೆ ಹೇಗಿದೆ ಅಭಿಪ್ರಾಯ ಅನ್ನೋದು ಕೂಡ ಮಾಹಿತಿ ತೊಗೊಂಡಿದ್ದಾರೆ. ಅದರ ಆಧಾರದಲ್ಲಿ ಈ ಏಪ್ರಿಲ್ 1ನೇ ವಾರದಲ್ಲಿ, ಅಂದರೆ 2ನೇ ತಾರೀಕು ಮೇಲೆ 5ನೇ ತಾರೀಕೊಳಗೆ ಅಭ್ಯರ್ಥಿಗಳ ಘೋಷಣೆ ಒಂದೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಮೊದಲನೇ ಅರ್ಹತೆ ಆತ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿರಬೇಕು. ಸ್ಥಳೀಯರು ಅಥವಾ ಹೊರಗಡೆಯವರು ಅಂತ ಬರಲ್ಲ. ಆದರೆ ಕನಿಷ್ಠ ಒಂದು 2-3 ವರ್ಷಗಳಿಂದ ಆದರೂ ಕೂಡ ಈ ಒಂದು ಭಾಗದಲ್ಲಿ ಜನರ ಜೊತೆ ಸಂಪರ್ಕ, ವಿಶೇಷವಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕ ಇರಬೇಕು. ಆ ಕಾರ್ಯಕರ್ತರ ಅಹವಾಲುಗಳಿಗೆ ಇಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಸ್ಥಳೀಯ ಚುನಾವಣೆಗಳು, ಪಂಚಾಯಿತಿ ಚುನಾವಣೆಗಳು, MLC ಚುನಾವಣೆಗಳು ಸೇರಿದಾಗ ಬೇರೆ ಬೇರೆ ಸೊಸೈಟಿ ಚುನಾವಣೆಗಳು, ವಿಶೇಷವಾಗಿ ಇದು ಗ್ರಾಮೀಣ ಭಾಗ ಆಗಿರೋದ್ರಿಂದ VLCC ಸೇರಿದಾಗ ಬೇರೆ ಬೇರೆ ಎಲೆಕ್ಷನ್ ನಡೆದಿರ್ತದೆ. ಆ ಎಲೆಕ್ಷನ್ಗಳಲ್ಲಿ ಅವರು ಭಾಗವಹಿಸಿರಬೇಕು ಅನ್ನೋದು ಒಂದು ಇದೆ. ಹಾಗಾಗಿ ಅಂಥವ್ರಿಗೆ ಹೆಚ್ಚಿಗೆ ಇದು ಮಾಡ್ತಾರೆ. ಆದರೆ ಅಂತಿಮವಾಗಿ ಗೆಲ್ಲುವಂಥ ವ್ಯಕ್ತಿಯನ್ನು, ಅಭ್ಯರ್ಥಿಯನ್ನು ಆತನ ಅರ್ಹತೆ ನೋಡಿಕೊಂಡು ಪಕ್ಷ ಆಯ್ಕೆ ಮಾಡುತ್ತೆ ಅನ್ನೋದಂತೂ ನಿಸ್ಸಂಶಯ. ಯಾರು ನಾನು ಈಗಾಗಲೇ ಹೇಳಿದೆ, ಕಳೆದ 2-3 ವರ್ಷಗಳಿಂದ ಕನಿಷ್ಠ ಇಲ್ಲಿ ಯಾರು ಕೆಲಸ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಭಾಗಿಯಾಗಿರ್ತಾರೆ, ಅವರ ಒಳ್ಳೆಯದು ಕೆಟ್ಟದನ್ನು ಆಲಿಸಿರ್ತಾರೆ, ಪಕ್ಷಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ, ಹೋರಾಟಗಳಲ್ಲಿ ಭಾಗವಹಿಸಿರ್ತಾರೆ, ವಿಶೇಷವಾಗಿ ಚುನಾವಣೆಗಳಲ್ಲಿ ಬೇರೆ ಬೇರೆ ಚುನಾವಣೆಗಳಲ್ಲಿ ಭಾಗವಹಿಸಿರ್ತಾರೆ, ಅಂಥವ್ರನ್ನ ಪರಿಗಣನೆ ಪಕ್ಷ ಮಾಡೋದು. ಆದರೆ ಕನಿಷ್ಠ ಅವರು ಚುನಾವಣೆ ಎದುರಿಸುವಷ್ಟಾದರೂ ಆರ್ಥಿಕವಾಗಿ ಅವರು ಸದೃಢ ಆಗಿರಬೇಕು. ಇಲ್ಲ, ಸುಳ್ಳು, ನಾನು ಅದನ್ನು ವಿರೋಧ ಮಾಡ್ತೀನಿ. ಆದರೆ ನಾನು ಹೇಳೋದು, ಆದರೆ ಚುನಾವಣೆಗೆ ಬೇಕಾದಷ್ಟಾದರೂ ಅವ್ರಿಗೆ ಬೇಕಲ್ಲ. ಒಂದು ಕಾರ್ಯಕರ್ತರಿಗೆ, ಕೆಲಸ ಮಾಡೋ ಕಾರ್ಯಕರ್ತರಿಗೆ ಆ ಒಂದು ಏನು 10-15 ದಿನಗಳ ಕಾಲ ಅವ್ರಿಗೆ ಊಟ ತಿಂಡಿ ಹಾಕ್ಸೋ ಕೆಲಸ ಅಷ್ಟಾರು ಬೇಕಾಗುತ್ತಲ್ಲ, ಅಷ್ಟು ಬೇಕಾಗಿಲ್ಲ ಅಂತ ಹಾಗೆ. ಆದರೆ ಒಂದಂತೂ ಸತ್ಯ, ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಈಗಾಗಲೇ ಹಂಚಿದಂಗೆ ಕುಕ್ಕರು ಹಂಚೆಲ್ಲ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಯಾವುದು ಪಕ್ಷ ಮಾಡಲ್ಲ, ಅಷ್ಟಂತೂ ಸತ್ಯ. BTMಲ್ಲಿ ಆನೆಕಲ್ಲಲ್ಲಿ ಆದಂಗೆ ಬ್ಲಾಸ್ಟ್ ಆಗುವಂಥ ಪ್ರಾಡಕ್ಟ್ಸನ್ನು ಯಾರೂ ನಾವು ಕೊಟ್ಟು ಮತದಾರನ ಸೆಳೆಯುವಂಥ ಕೆಲಸ ಮಾಡಲ್ಲ. ಅವ್ರಿಗೇನಿದ್ರು ಹೊಟ್ಟೆಗೆ ಊಟ ಏನಿರುತ್ತೆ, ಕಾರ್ಯಕರ್ತರು ಕೆಲಸ ಮಾಡೋಂಥದ್ದಷ್ಟು ಮತದಾರರು ಏನು ನಂಬಿಕೆ ಇಟ್ಕೊಂಡಿರ್ತಾರೆ. ಒಂದು ಕೊನೆಗೆ ಹೇಳಬೇಕು, ನಾನು 100ಕ್ಕೆ 100 ಭ್ರಷ್ಟಾಚಾರ ಮುಕ್ತ ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ರೂಪಿಸೋದ್ರಲ್ಲಿ ನಾವು ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸ್ತೀವಿ, ಅಷ್ಟಂತೂ ಸತ್ಯ. ಯಾವ ಪ್ರಣಾಳಿಕೆ, ನೀವು ಯಾರ ಬಗ್ಗೆ ಯಾರು ಒಳ್ಳೆಯವ್ರ ಬಗ್ಗೆ ಮಾತಾಡ್ರಿ. ನೀವು ಹೋಗ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹತೆ ಇರೋ ರೀತಿಯಲ್ಲಿ ಯಾವತ್ತಾರು ಒಂದು ಪದ ಬಳಕೆ ಆಗಿದೆ ಅನ್ರಿ. ಒಬ್ಬ ಪ್ರಧಾನಮಂತ್ರಿನ ಏಕವಚನದಲ್ಲಿ ಮಾತಾಡ್ಸೋಂಥ ಪುಣ್ಯಾತ್ಮನ ಯಾಕೆ ಹೇಳ್ತೀವಿ. ರಾಜ್ಯ 75 ವರ್ಷದಲ್ಲಿ ನೋಡಿ, ಇನ್ನು ಕೊನೆಯದು 75 ವರ್ಷದಲ್ಲಿ ಕೇಂದ್ರದಲ್ಲಿ 58 ವರ್ಷ, ರಾಜ್ಯದಲ್ಲಿ 54.5 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ಇನ್ನು ಅವ್ರ ಸ್ಥಿತಿ ಹೇಗಿದೆ ಅನ್ನೋದು. ಹಾಗಾಗಿ ಈ ರಾಜ್ಯ ಕಂಡಂಥ, ಇಲ್ಲಿ ತನಕ ಕಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪೈಕಿ ಪರಮಭ್ರಷ್ಟ ಮುಖ್ಯಮಂತ್ರಿ ಯಾರು ಅಂದರೆ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗ್ತದೆ. ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ನಾವು ಹಿಂಗೆ ತಿಂದರೆ ಆತ ಹಿಂಗೆ ತಿಂದ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಯಾಕಂದರೆ ನಾವು ಒಬ್ಬರು ಯಾರಾದರೂ ಒಳ್ಳೆಯವ್ರ ಬಗ್ಗೆ ಕಾಂಗ್ರೆಸ್ಸಲ್ಲಿ ಮಾತಾಡಿ, AK ಆಂಟನಿಯವ್ರ ಬಗ್ಗೆ ಮಾತಾಡೋಣ, ಅವ್ರ ಬಗ್ಗೆ ಎಲ್ಲಿ ಬೇಕಾದ್ರೆ ಎದೆ ಎತ್ಕೊಂಡು ಮಾತಾಡ್ತೀವಿ. ಸಿದ್ದರಾಮಯ್ಯನಂತ ಪರಮಭ್ರಷ್ಟನ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? ಅವ್ರು ಹೇಳ್ತಾರೆ, ಅವ್ರು ಯಾವ ಮಾತಾಡ್ಸ್ಕೊಂಡವ್ರಂತೆ, ಯಾವ ಮಾತು ನಿಮಗೆ ಹೇಳ್ತೀವಿ. ಇಷ್ಟೊತ್ತು ಹೇಳ್ತಾ ಇದ್ದೆ, ನಿಮಗೆ ಕಾಫಿ ತಿಂಡಿ ಬಿಟ್ಟಿಲ್ಲ, ಒಂದಿನಕ್ಕೆ 14 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರೆ ಬರೀ ಅವ್ರ ಕಚೇರಿದು ಮಾತ್ರ. ಅವ್ರೇನು ಅತಿಥಿಗಳು ಕರ್ಕೊಂಬಂದಿದ್ದು ಮಾಡಿ ಅತಿಥಿಗಳು ಜಾತ್ರೆ ಮಾಡಿದ್ರೆ ಹೇಳಿ, ಒಂದೊಂದು ದಿನಕ್ಕೆ 400 ಜನಕ್ಕೆ ಊಟ ಕೊಡಿಸಿದೆ ಅಂತ ಬಿಲ್ ಮಾಡಿದ್ದಾರೆ. ಬರೀ 3ನೇ ಫ್ಲೋರ್ 314, 315, 316 ಮಾತ್ರ, ನಾನು ಅಷ್ಟೊಂದು ಮಾತ್ರ ಕೊಟ್ಟಿರೋಂಥದ್ದು. ಕಾಂಡಮ್ಗಳನ್ನ ಬಿಟ್ಟಿಲ್ಲ ಅವರು, ಹಾಸಿಗೆನೂ ಬಿಟ್ಟು ಮಾಡ್ತಾ ಇದೀವಲ್ಲ. ನೀವು ಇನ್ನೊಂದು 3-4 ದಿನಕ್ಕಾದ ನೋಡಿ ಯಾವ್ಯಾವ ಪ್ರಕರಣ ನಿಮಗೆ CIDಗೆ ಹೋಗುತ್ತೆ, ಯಾವ್ಯಾವ ಲೋಕಾಯುಕ್ತಕ್ಕೆ ಹೋಗುತ್ತೆ ಅಂತ. ಕೃಷಿ ಭಾಗ್ಯ
ಪ್ರಕರಣದಲ್ಲೂ ಕಚ್ಕೊಂಡವ್ರೆ. ಯಾವುದೇ ನಾನು ಅವತ್ತು ಹೇಳಿದ್ದೆ ನಿಮಗೆ ಇಲ್ಲಿಲ್ಲ, ಆತ ಯಾವ್ದ್ರಲ್ಲಾರು ಬಚಾವ್ ಆಗ್ಬೋದು. 1,30,30,00,000 ಚೆಕ್ ರೂಪದಲ್ಲಿ ತೊಗೊಂಡು ಬೆಂಗಳೂರು ಟರ್ಫ್ ಕ್ಲಬ್ನಂತ ಪ್ರಭಾವಿ ಸ್ಟುವರ್ಡ್ ಹುದ್ದೆಗೆ ಏನು ಒಬ್ಬರನ್ನ ನಿಯೋಜನೆ ಮಾಡಿದ್ರು, ತಮ್ಮ ಆತ್ಮೀಯ 40 ವರ್ಷ ಸ್ನೇಹಿತ ಅಂತ ಆತ ಹೇಳ್ಕೊಂಡಂಗೆ ಇದು ಕಿಂಗ್ಸ್ ಕೋರ್ಟ್ ವಿವೇಕ್ ಅಂತ. ಆ ಪ್ರಕರಣದಲ್ಲಿ ಆತ 100ಕ್ಕೆ 100 ಕಚ್ಕೊಳ್ಳೇಬೇಕು, ಕಚ್ಕೊಳ್ತಾರೆ. 100ಕ್ಕೆ 100 ಆತ ಜೈಲಿಗೆ ಹೋಗೋದು 100ಕ್ಕೆ 100 ಕಾಯಂ. ಅದರಲ್ಲಿ ಏನು ಅನುಮಾನನೇ ಬೇಡ. ಆತನೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ ಆತ್ಮೀಯ ಸ್ನೇಹಿತ ಅಂತ. ನಿಮ್ಗೆ ಗೊತ್ತಿರಲಿ, ಜನಪ್ರತಿನಿಧಿಗಳ ಕಾಯ್ದೆ ಏನು ಹೇಳ್ತದೆ ಅಂತಂದರೆ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಅಂತ ಇದೆ. ಅದೇನು ಹೇಳುತ್ತೆ ಅಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿ ತನಗೆ ಆತ್ಮೀಯರು, ತಮಗೆ ಆತ್ಮೀಯ ಸ್ನೇಹಿತರು, ತಮ್ಮ ರಕ್ತ ಸಂಬಂಧಿಗಳು ಯಾವುದೇ ಲಾಭದಾಯಕ ಹುದ್ದೆ ಕೊಡೋಂಗಿಲ್ಲ ಅಂತ ಇದೆ. ಅದು ಶಿಕ್ಷಾರ್ಹ ಅಪರಾಧ ಅಂತ. ಅದೊಂದು ಸಾಕು. ಆಮೇಲೆ ಆತ 1,30,30,00,000 ಚೆಕ್ ರೂಪದಲ್ಲಿ ತೊಗೊಂಡು 6ನೇ ದಿನಕ್ಕೆ ಆತನಿಗೆ ಆ ಸ್ಟುವರ್ಡ್ ಅಂತ ಹುದ್ದೆ, ಯಾವ ಕುದುರೆ ಗೆಲ್ಲಬೇಕು, ಡರ್ಬಿಲಿ ಯಾವ ಕುದುರೆ ಸೋಲ್ಬೇಕು ಅಂತ ನಿರ್ಣಯ ಮಾಡೋಂಥ ಒಂದು, ಈ ಎಲ್ಲ ಸಾರ್ವಜನಿಕರನ್ನು ಅಮಾಯಕರು ಹೋಗಿ ನಂಬ್ಕೊಂಡು ಬೆಟ್ಟಿಂಗ್ ಕಟ್ಟಿರ್ತಾರೆ, ಅವನ್ನೆಲ್ಲ ಬೀದಿಗೆ ತಳ್ಳ ಅಂತ ಕೆಲಸ ಮಾಡುವಂಥ ಒಂದು ಸ್ಟುವರ್ಡ್ ಹುದ್ದೆ. ಆ ಸ್ಟುವರ್ಡ್ ಹುದ್ದೆಗೆ ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಾಸಿಗೆ ಬಿಟ್ಟಿಲ್ಲ, ದಿನ ಬಿಟ್ಟಿಲ್ಲ. ಆಮೇಲೆ ಇಂದಿರಾ ಕ್ಯಾಂಟೀನಲ್ಲಿ ಗ್ರಾಹಕರ ಸಂಖ್ಯೆ ಬಿಟ್ಟಿಲ್ಲ. ದಿನಕ್ಕೆ 6,58,000 ಜನ ತಿಂತಾ ಇದ್ದಾರೆ ಅಂತ ಹೇಳಿ ನಂಬಕ್ಕೆ ಸಾಧ್ಯನೇ ಇಲ್ಲ. ಒಂದು ಕ್ಯಾಂಟೀನ್ ಮುಂದೆ 4 ಜನ 5 ಜನ ಇರ್ತಿರಲಿಲ್ಲ. ಕೊನೆಗೆ ಕಾಂಡೋಮ್ಗಳು ಬಿಟ್ಟಿಲ್ಲ, ಕೊನೆಗೂ ಕಾಫಿ ತಿಂಡಿ ಬಿಟ್ಟಿಲ್ಲ, ಏನೂ ಬಿಡದೇ ಇರ್ತಕ್ಕಂಥ, ಗುಂಡು ಪಿನ್ನು ಬಿಡದೇ ಇರ್ತಕ್ಕಂಥ ಹಗರಣ ಮಾಡಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ. ಅವ್ರ ಬಗ್ಗೆ ಮಾತಾಡೋದಿಲ್ಲ ಒಂದು ಕಡೆ ಸರಿಯಲ್ಲ ಈ ವೇದಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ತನಕ 10 ಸಾರಿ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದೀನಿ. ಅವ್ರದೇ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರ ಹಗರಣಗಳ 1,17,130 ಪುಟಗಳ ದಾಖಲೆಗಳನ್ನು ರಾಹುಲ್ ಗಾಂಧಿಗೆ ನನ್ನ ಕಚೇರಿಯಿಂದ ತೊಗೊಂಡೋಗಿ ಕೊಟ್ಟಿದ್ದಾರೆ. ಅವ್ರು ಯಾರು ಅನ್ನೋದು ಬೇಡ, ಅಂದರೆ ಆತ ಎಷ್ಟು ಮಾಡಿದ್ದಾರೆ ಅಂತೇಳಿ. ಇನ್ನು ಅವ್ರ ಬಗ್ಗೆ ಯಾಕೆ ಮಾತಾಡೋಂತ ನಾನು ಹೇಳಿ, ಮಾತಾಡೋಂಗಿರೋ ಕಾಂಗ್ರೆಸ್ಸಲ್ಲಿ ಎ ಕೆ ಆಂಟನಿ ಅವ್ರ ಬಗ್ಗೆ ಮಾತಾಡೋಣ. ಪಕ್ಷದ ರಾಜ್ಯಾಧ್ಯಕ್ಷ ಹೇಳ್ತಾರೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ವಿಷಯವನ್ನು ಈಗಾಗಲೇ ಫೈಟರ್ ರವಿ ಹೇಳಿದ್ರು. ಈಗಾಗಲೇ ಜಾಯಿಂಟ್ ಕಮಿಷನರು ಕ್ರೈಮು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜಂಟಿ ಆಯುಕ್ತರು, ಅಪರಾಧ ವಿಭಾಗದ ಜಂಟಿ ಆಯುಕ್ತರಿರ್ತಕ್ಕಂಥ ಶರಣಪ್ಪ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದರು. ಅವ್ರ ವಿರುದ್ಧ ಆಗ ಪ್ರಕರಣ ಇತ್ತು. ಈಗ ಯಾವುದೇ ಪ್ರಕರಣ ಇಲ್ಲ. ಅವ್ರ ಬಗ್ಗೆ ಯಾವುದೇ ಒಂದು ಮೂಕರ್ಜಿ ಕೂಡ ಇಲ್ಲ. ಎಲ್ಲ ಪ್ರಕರಣಗಳಿಂದ ಖುಲಾಸೆಯಾಗಿ 4-5 ವರ್ಷಗಳಾಗಿದೆ ಅಂತ ಹೇಳಿ. ಹಾಗಾಗಿ ಅವ್ರು ಬಂದಿದ್ದಾರೆ. ಆದರೂ ಕೂಡ ಪಕ್ಷ ಅದನ್ನು ಸ್ವಲ್ಪ ಗಂಭೀರವಾಗಿ ತೊಗೊಂಡಿದೆ. ಅದರ ಪೂರ್ವಪರ ವಿಶ್ಲೇಷಣೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಥರ ಯಾವುದೂ ಆಗೋದಿಲ್ಲ ಅಷ್ಟಂತೂ ಸರ್. ಡಿ ಕೆ ಶಿವಕುಮಾರ್ ಸುತ್ತಲೂ ಒಬ್ರು ಇದ್ದಾರಲ್ಲ, ಅವ್ರು ಯಾಕೆ ಅವರು ರೌಡಿ ಶೀಟರ್ ಅಲ್ವಾ? ಮೈಕೋಲ್ ಇದು ಲೇಔಟ್ ಮಂಜನ್ ಮರ್ಡರ್ ಮಾಡಿದವ್ರು 24 ವರ್ಷ ಜೊತೆಲೇ ಇರ್ತಾರಲ್ಲ, ಲೇಔಟ್ ಮಂಜ ಅವ್ರನ್ನ ಮರ್ಡರ್ ಮಾಡಿದವ್ರ ಜೊತೆಗೆ ಇರ್ತಾರಲ್ಲ, ಅದನ್ನು ಹೇಳಿ. ಅವರು ಯಾರೋ ಹೋಗಲಿ, ನೀವು ಯಾರೋ ಒಳ್ಳೆಯವ್ರ ಬಗ್ಗೆ ಹೇಳ್ತೀರಿ. ಕಾಂಗ್ರೆಸ್ ಅವ್ರು ಹೋಗಿ ರೌಡಿ ಸಂಸ್ಕೃತಿ ತಂದವ್ರು, ಅವರು ಇಂದಿರಾ ಬ್ರಿಗೇಡ್ ಪ್ರಾರಂಭ ಮಾಡಿದವ್ರು ಯಾರೋ, ಇದನ್ನು ಈ ಸಂಜಯ್ ಬ್ರಿಗೇಡ್ ಅಂತ ಮಾಡಿದವ್ರು ಯಾರೋ, ಈ ರೌಡಿಗಳನ್ನೆಲ್ಲ ಎತ್ಕೊಂಬಂದು ಜಯರಾಜು ಕೊತ್ವಾಲನ್ನು ಕರ್ಕೊಂಬಂದು ಕೂರಿಸ್ಕೊಂಡವ್ರು ಯಾರು, ಕೊತ್ವಾಲ್ ರಾಮಚಂದ್ರನ್ ಕಾಲು ಓದ್ತಾ ಇದ್ದವ್ರು ಯಾರು? BJP ಅವರ, ಕಾಂಗ್ರೆಸ್ ಯಾರು? ನಮ್ಮ ಪಾರ್ಟಿ ಸದಸ್ಯ ಅಲ್ಲ ಅವರು. ನಿಮಗೆ ಸಣ್ಣ ತಪ್ಪು. ಸುನಿಲ್ ವೆಂಕಟೇಶ್ ಅಂತ ಅಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ನಮ್ಮ BJP SC ಮೋರ್ಚಾ ಕಾರ್ಯಕರ್ತ, ಪದಾಧಿಕಾರಿ ಆತ ಬಂದು ಅಂಬೇಡ್ಕರ್ ಯೋಜನೆ ಅಧ್ಯಕ್ಷ. ಆತ ಅಲ್ಲಿ ಆಕಾಂಕ್ಷಿ. ನೀವು ಹೇಳಿದಂಥ ವ್ಯಕ್ತಿ ಅಲ್ಲಿ ಮುಂದೆ ನಡೆಯುವಂಥ BBMP ಚುನಾವಣೆ ಇನ್ನು 2 ವರ್ಷ, 1.5 ವರ್ಷ, 2 ವರ್ಷ, ಏನು ಕಾನೂನು ಹೋರಾಟ ಎಲ್ಲ ಮುಗಿದು 1 ವರ್ಷ, 1.5 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕನಿಷ್ಠ 6 ತಿಂಗಳ ಮೇಲಂತೂ ಆಗ್ತದೆ. ಅದಾದ ನಂತರ ಅದು ಯಾವುದೋ ವಾರ್ಡಲ್ಲಿ ಅವ್ರು ಕಾರ್ಪೊರೇಟ್ರಾಗಿ ನಿಂತ್ಕೋಬೇಕು ಅಂತ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಈ ದೇಶದಲ್ಲಿ ಯಾರೊಬ್ಬ ಬೇಕಾದರೂ ವ್ಯಕ್ತಿ ಕನಿಷ್ಠ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸದೇ ಇರ್ತಕ್ಕಂಥ ಯಾರೊಬ್ಬರು ಬೇಕಾದರೂ ಚುನಾವಣೆಯಲ್ಲಿ ನಿಂತ್ಕೋಬೋದು. ಎಂತೆಂಥವ್ರು ನಿಂತ್ಕೊಂಡವ್ರೆ. ಅದಕ್ಕೇನು ಆ ಪಕ್ಷದ ಕಾರ್ಯಾಧ್ಯಕ್ಷ ಇಲ್ವಾ? ಇನ್ನೇನು ಮಾತಾಡೋಕ್ಕೆ ಒಂದು ನಾವು ಪ್ರಾರಂಭದಲ್ಲೇ ನಮ್ಗೆ ದೊಡ್ಡ ಜಯ ಸಿಕ್ತು. ನಮಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಬಂತು. ಹೈಕೋರ್ಟ್ ಅಂತ ಎಲ್ಲರಿಗೂ ಒಂದು ಇದ್ದೇ ಇರುತ್ತೆ. ಹೈಕೋರ್ಟಲ್ಲಿ ನಾವು ಫೈಟ್ ಮಾಡಬೇಕಷ್ಟೇ ಹೊರತು ಹೈಕೋರ್ಟ್ಗೆ ನಾವು ಹಿಂಗೆ ನಿರ್ದೇಶನ ಕೊಡಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಅವ್ರು ತೊಗೊಂಡಿದ್ದಾರೆ. ತಡೆಯಾಜ್ಞೆ ತೆರವುಗೊಳಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವಕೀಲರ ಪ್ರಕೋಷ್ಠದ ಮುಖಂಡರು ವಿವೇಕ್ ರೆಡ್ಡಿ ಅವರು ಮತ್ತು ಯೋಗೇಂದ್ರ ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಅಲ್ಲಿನ ಅಲ್ಲಿನ ಪಾಲಿಕೆ ಸದಸ್ಯರು ಕೂಡ, ಅಂದರೆ ಅಲ್ಲಿನ ನಗರಸಭೆ ಸದಸ್ಯರು ಕೂಡ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ತುಂಬ ದಿನ ಇರೋಕ್ಕಾಗಲ್ಲ. ನಿಮಗೆ SS ಪ್ರಸಾದ್ ಅಂತ ಹೇಳಿ ಒಬ್ಬ ಸದಸ್ಯರ ಅನರ್ಹತೆ ಆಯಿತು. ಅದು ಆಗಿದ್ದವ್ರದ್ದು ಅವಧಿ ಇನ್ನು 3 ದಿನ ಇತ್ತು. ಆ ಸಂದರ್ಭದಲ್ಲಿ ಆಯಿತು. ಆದರೆ ಕಾನೂನು ಹೋರಾಟ ಸುದೀರ್ಘವಾಗಿರ್ತದೆ. ಪ್ರಾರಂಭದಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಅಂತಿಮವಾಗಿ 6 ವರ್ಷಗಳ ಕಾಲ ಅವರು ರಾಜಕೀಯ ಕ್ಷೇತ್ರದಿಂದ ದೂರ ಉಳಿಯಬೇಕಾಗಿರ್ತಕ್ಕಂಥ ದಿನ ತುಂಬ ಹತ್ತಿರದಲ್ಲಿ ಬರ್ತದೆ. ಅವರ ಸದಸ್ಯತ್ವ ಅನರ್ಹ ಆಗುತ್ತೆ. ಹಾಗೆ ನಾನು ಚುನಾವಣಾ ರಾಜಕೀಯದಿಂದ 6 ವರ್ಷಗಳ ಕಾಲ ದೂರ ಇರುವಂಥ ದಿನ ಬಂದೇ ಬರ್ತದೆ. ಅದಂತೂ ಸತ್ಯ.